ನೋಡಿದ್ರ ಪ್ರಜೆಗಳಾಗಿ ಹೊರಹೊಮ್ಮುತ್ತಾರೆ ಅಂತಕ್ಕಂತಹ ಉದಾತ್ತವಾದಂತಹ ತಿಳಿಸಿಕೊಟ್ಟಂತಹ ಸನ್ಮಾನ್ಯ ಶ್ರೀ ರೇವಣ್ಣ ಸಾಹೇಬರಿಗೆ ಧನ್ಯವಾದಗಳು ಸರ್. ಈಗ ಪುಟ್ಟು ವಿದ್ಯಾರ್ಥಿನಿ ಕುಮಾರಿ ಸಾಲಿಂಗೇಶ್ವರ ನಾಲ್ಕನೇ ತರಗತಿಯ ಒಂದೇ ನಿಮಿಷ ಇರಿ ಸರ್ ಸ್ವಲ್ಪ ಸೈಡ್ ಸರ್ ಇರಿ ಅಣ್ಣ ಈಗ ನೋಡು ತಂಗಿ ಈಗ ನೋಡು ತಂಗಿ ಈಗ ನೋಡು ಒಂದೇ ನಿಮಿಷ ಬಂದ ನೋಡು ಕಡೆ ಬರೀ ಮೊಬೈಲ್ ಒಂಚೂರು ಸರಿ No!
ಹಾಗೂ ವಿಶಾಲವಾದದ್ದು. ನೀತಿ ಎಂದರೆ ನೀತಿಯು, ಭೀಮ ಎಂದರೆ ನಿರ್ಭೀತಿಯು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರು ಏಪ್ರಿಲ್ 14, 1891ರಂದು ಮಧ್ಯಪ್ರದೇಶದ ಮಾವು ಎಂಬ ಮಿಲಿಟರಿ ಕ್ಯಾಂಪ್ನಲ್ಲಿ ಈಗ ತಾನೇ ತಾಯಿ ಭೀಮಾಬಾಯಿ ಒಂದು ನಿಮಿಷ ಈಗ ತಾನೇ ಆಗಮಿಸಿದಂತಹ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಇವರಿಗೆ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮೇಡಮ್, ತಾವು ತಮ್ಮ ಆಶೀರ್ವಾದಬೇಕಂತ ತಮ್ಮಲ್ಲಿ ಕೋರಿಕೆ. ಈಗ ತಾನೇ ಆಗಮಿಸಿದಂತಹ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಮೇಡಮ್ ಅವರಿಗೆ DCM ಹಾಸ್ಟೆಲಿನ ಕಂಬಳೆ ಮೇಡಮ್ ಅವರು ಸನ್ಮಾನಿಸಬೇಕಂತ ಅವರಲ್ಲಿ ಒಂದು ಕೋರಿಕೆ. ಅದಾದ ಮೇಲೆ ಪ್ರಕ್ರಿಯೆ ಒಂದು ಭಾಷಣ ಮುಂದುವರಿಯುತ್ತೆ. ಶ್ರೀಮತಿ ನಾಗಲಕ್ಷ್ಮಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಅವರಿಗೆ ಶ್ರೀಮತಿ DCM ಹಾಸ್ಟೆಲಿನ ಕಾಂಬ್ಳೆ ಮೇಡಮ್ ಅವರಿಂದ ಈಗ ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು ಮೇಡಮ್ ಅವರಿಗೆ. बोलो डॉक्टर बाबा साहब अम्बेडकर की, बोलो बुद्ध भगवान की, भारत रत्न ಸಂವಿಧಾನ ಶಿಲ್ಪಿ ಅಂಬೇಡ್ಕರ್. ಮಹಿಳಾ ಆಯೋಗದ ಅಧ್ಯಕ್ಷರ ಮೇಲೆ ಬಹಳಷ್ಟು ಗುರುತರವಾದಂತಹ ಜವಾಬ್ದಾರಿ ಇದೆ. ಯಾಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ದ್ಯೋತಕವಾಗಿದೆ. ಎಲ್ರಿಗೂ ನಮಸ್ಕಾರ. ಬಹಳ ಬಿಸಿಲು, ಬೆಂಗಳೂರು ತಂಪು. ಆದರೆ ಇವತ್ತು ಎಂಥ ಪುಣ್ಯ ದಿನ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ದಿನ. ನಾನು ನಿಮ್ಮೂರಲ್ಲಿ ಬಂದಿರೋದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಇವತ್ತು ಸರ್ಕಾರದ ಕಾರ್ಯಕ್ರಮ ಇರುತ್ತೆ, ನಮಗೆಲ್ಲ ಇನ್ವಿಟೇಷನ್ ಇರುತ್ತೆ. ಆದ್ರೂ ರಾಯಭಾಗದ ಊರಿಗೆ ಬರಬೇಕು ಅಂತ ಹೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ನಿಮ್ಮೊಟ್ಟಿಗೆ. ನನ್ನ ತಂದೆಯವರ ಜನ್ಮದಿನೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀನಿ ಅಂದ್ರೆ ಎಂತ ಸೌಭಾಗ್ಯ ಅಲ್ವಾ. ಎರಡೇ ಮಾತಾಡೋದು ನಿಮ್ ಜೊತೆ. ಎರಡು ಮಾತು ಏನಂತಂದ್ರೆ, ನಮ್ಮೂರಲ್ಲಿ ನಾನೇ ಮೊದಲನೇ ಮಗಳು, ವಿದ್ಯಾವಂತೆ, ಡಾಕ್ಟ್ರು. ನಿಮ್ಮೂರಂಗೆ ನಮ್ಮೂರನು. ನನಗೀಗ 50 ವರ್ಷ. ನಾನು 15 ವರ್ಷ 12 ವರ್ಷ ಮಗಳಿದ್ದಾಗ ನಮ್ಮೂರಲ್ಲಿ ಋತುಮತಿ ಆದ್ಮೇಲೆ ಎಲ್ಲರನ್ನು 2-3 ವರ್ಷ ಆಗ್ತಿದ್ದಂಗೆನೆ ಮದುವೆ ಮಾಡ್ಬಿಡ್ತಿದ್ರು. ನಮ್ಮ ತಂದೆ ಮಾತ್ರ ಇಡೀ ಊರಲ್ಲಿ ನನ್ನ ಮಗಳನ್ನು ಓದಿಸ್ತೀನಿ, ನಾನು ಮದುವೆ ಮಾಡೋದಿಲ್ಲ, ಅವಳ ಕಾಲ್ ಮೇಲೆ ಅವಳು ನಿಂತ್ಕೊಂಡ ಮೇಲೆನೆ ನಾನು ಮದುವೆ ಮಾಡೋದು ಅಂತ ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಿದ್ರು. ನನ್ನನ್ನ ಇಡೀ ಊರಲ್ಲಿ ನನ್ನ ಜೊತೆ ಗೆಳತಿಯರನ್ನೆಲ್ಲರನ್ನು ಮದುವೆ ಮಾಡ್ಬಿಟ್ಟಿದ್ರು. ಋತುಮತಿ ಆಗಿ ಒಂದ್ 2-3 ವರ್ಷಕ್ಕೆ ಮದುವೆ. ಇವತ್ತು ನಮ್ಮ ತಂದೆ, ನಾನು ಯಾವಾಗ್ಲೂ ಅನ್ಕೊಳ್ತೀನಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರೂಪದಲ್ಲಿ ನಮ್ಮಪ್ಪ ಇದ್ರು. ಅದಕ್ಕೆ ನಮ್ಮಪ್ಪ ನನಗಲ್ಲಿ ಶಿಕ್ಷಣ ಕೊಟ್ರು, ನಾನು ವಿದ್ಯಾವಂತೆ ಆದೆ. ಇಡೀ ಊರಿಗೆ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು, ಮೊದಲನೇ ರಾಜಕಾರಣಿ ಸಹ. ಯಾಕೆ ಮಾತು ಹೇಳ್ತೀನಂದ್ರೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರದ್ದೊಂದು ಮಾತು ನೆನ್ಪಿಟ್ಕೊಳ್ಳಿ, ಶಿಕ್ಷಣ ಒಂದೇ ಗುಲಾಮಗಿರಿಯ ಬದುಕನ್ನ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ. ನಮ್ಮ ರಕ್ತದಲ್ಲಿ ಹೋರಾಟದ ರಕ್ತ ಹರಿಬೇಕೆ ಹೊರತು ಗುಲಾಮಗಿರಿಯ ರಕ್ತ ಹರಿಬಾರದು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಚರಣೆ ಬರೀ ಇವತ್ತಾಗಬಾರ್ದು, ಪ್ರತಿ ದಿನ ಆಚರಣೆ ಆಗಬೇಕು, ಪ್ರತಿ ದಿನ ನಾವು ಬದುಕಬೇಕು. ನಿಮ್ ಇಡೀ ರಾಯಭಾಗದಲ್ಲಿ ಎಲ್ಲಾದ್ರೂ ನಿಮ್ ಕಣ್ಣಿಗೆ ಭ್ರಷ್ಟಾಚಾರ ಕಂಡ್ರೆ ಧ್ವನಿ ಎತ್ರಿ. ನಿಮಗೆ
ನಿಜವಾಗ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮ್ ಜೊತೆಲಿ ಬದುಕಿರ್ಬೇಕು ಅಂತಂದ್ರೆ ನೀವು ಧ್ವನಿ ಎತ್ತಬೇಕು, ಸಂಘಟಿತರಾಗಬೇಕು. ಹೋರಾಟ ಅವಾಗ್ಲೇ ಸಾಧ್ಯ. ಧ್ವನಿ ಎತ್ತುತ್ತೀರಾ? ಆವಾಜ ಇಲ್ಲ, ಎತ್ತೀರಾ? ಎತ್ತಲಿಲ್ಲ ಅಂದ್ರೆ ಮುಂದೆ ಕುಳುವಾಳಿಲ್ಲ, ನೆನಪಿಟ್ಕೊಳ್ರಿ. 75 ವರ್ಷ ಆಯ್ತು ನಮಗೆ ಸ್ವತಂತ್ರ ಬಂದು. ಇನ್ನೂ ಮೇಲು ಕೀಳು, ಶ್ರೀಮಂತ ಬಡವ ಬಲ್ಲಿದ ಇದೆಲ್ಲ ಹೋಗ್ಲಾಡ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಆ ಸ್ವತಂತ್ರದ, ಬ್ರಿಟಿಷರಿಂದ ಅಂತೂ ಸ್ವತಂತ್ರ ತಗೊಂಡಿದೀವಿ, ಈ ಭ್ರಷ್ಟಾಚಾರದಿಂದ ಸ್ವತಂತ್ರ ತಗೊಂಡಿಲ್ಲ ನಾವು. ನಿಜವಾಗ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ ಜೊತೆ ಬದುಕಬೇಕು ಅಂತಂದ್ರೆ ಧ್ವನಿ ಎತ್ತಬೇಕು, ಹೋರಾಟ ಮಾಡಬೇಕು. ಆವಾಗ ಮಾತ್ರ ಅವರು ನೀವಿಷ್ಟೆಲ್ಲ ಮಾಡೋದಿಕ್ಕೆ ಸಾರ್ಥಕ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಮೂಢನಂಬಿಕೆಗಂತೂ ಗುಲಾಮರಾಗಬಾರದು. ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳು ಏನ್ ಮಾಡ್ತಿದೀವಿ ಅಂತ. ಗಂಡ್ ಮಕ್ಳನ್ನೂ ಅಷ್ಟೇನೆ ಬಿಡ್ರಿ, ಇಲ್ಲಿ ಮಾಡಿಲ್ಲ ಅಂತಂದ್ರೆ ನೋಡಿ, ಆಕೆ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಶಾಸ್ತ್ರ ಸಂಪ್ರದಾಯ ನೀವು ಮಾಡಬೇಡ್ರಿ ಅನ್ನಲ್ರಿ. ಅಂಬೇಡ್ಕರ್ ಅದನ್ನೆಲ್ಲ ವಿರೋಧ ಮಾಡ್ತಾ ಇದ್ರು. ನೀವು ಏನಕ್ಕೆ ಮಾಡ್ತೀರಾ ಅಂತ ನೀವು ತಿಳ್ಕೊಂಡು ಮಾಡ್ರಿ ಅಂತ ಹೇಳ್ತಿದ್ರು. ಯಾರ್ದೋ ಗುಲಾಮರ ಆಗಬಾರ್ದು, ಅದಕ್ಕೆ ಶಿಕ್ಷಣ ಇರಬೇಕು ಅಂತ. ಎಷ್ಟು ಜನಕ್ಕೆ ಇವತ್ತು ಇಲ್ಲಿಷ್ಟು ಜನ ನಮ್ಮ ಆಶಾ ಕಾರ್ಯಕರ್ತರು ಯಾವಾಗ್ಲೂ ಅವ್ರ ಹೋರಾಟದ ಜೊತೆ ನಾನು ನಿಲ್ತೀನಿ. ಹೌದಾ ಇಲ್ಲೋ? ಹೌದಾ? ನನ್ ಗುರ್ತು ಹಿಡಿದಿರಿ ಯಾರು ನಾನು? ಹೆಣ್ಮಕ್ಳಿಗೆ ಬರ್ತಾನೆ ಇಲ್ಲ ನಾ ಯಾರು ಅಂತ. ನಿಮ್ ಹೋರಾಟದ ಜೊತೆಯಲ್ಲಿ ನಿಂತಿದ್ದೀನಿ ನಾನು. ಹೌದಿಲ್ಲ? ಹಾಗಾಗಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಎಸ್ಪೆಷಲಿ ಹೆಣ್ಮಕ್ಳು ಇವತ್ತು ನಾವೆಲ್ಲ ಕೆಲಸ ಮಾಡ್ತೀವಿ. ನಮ್ಗೆ ಹೆರಿಗೆ ಇವತ್ತು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಇವತ್ತು 6 ತಿಂಗಳು ರಜಾ, 1 ವರ್ಷ ರಜಾ, ಏನು ಸರ್ಕಾರದಿಂದ ದುಡ್ಡು ಸಂಬಳ ಕೊಟ್ಟು ಹೆರಿಗೆ ಭತ್ಯೆ ಕೊಡ್ತಾರಲ್ಲ, ಅವತ್ತಿಗೆ ಕೊಡ್ತಾ ಇರ್ಲಿಲ್ಲ ನಮಗೆ ಯಾರು. ಹೆಣ್ಮಕ್ಳು ಹೋದ್ರೆ ಹೋಗ್ಲಿ, ಮಗು ಎತ್ಬಿಟ್ರೆ ಎತ್ಕೊಳ್ಳಿ, ನಾವು ರಜದ ಜೊತೆ ಅವಳಿಗೆ ರೊಕ್ಕ ಕೊಡ್ಬೇಕು ಅಂತಂದ್ರು. ಮೊದಲಿಗೆ ಹೋರಾಟ ಮಾಡಿದ್ದೆ ಅವ್ರ ಹೆಣ್ಮಗಳ ಪರ. ಅವ್ರು ಹೇಳ್ತಾರೆ, ಮಗುವನ್ನ ಹುಟ್ಸೋದು ಈ ಪ್ರಕೃತಿ ಸಂಕುಲವನ್ನ ಮುಂದಕ್ಕೆ ತಗೊಂಡೋಗ, ಒಟ್ಟು ಸಾವನ್ನ ಗೆದ್ದು ನಮ್ಮನ್ನ ಹಡಿತಾಳೆ ಆ ತಾಯಿ. ಆ ತಾಯಿಗೆ ಋಣಭಾರ ತೀರಿಸಬೇಕು ಅಂತಂದ್ರೆ ನೀವು ಎಲ್ಲಿಂದ ಕೊಡ್ತೀರಾ ಗೊತ್ತಿಲ್ಲ, ಕೊಡ್ರಿ ಆಕಿಗೆ ರೊಕ್ಕ, ಹೆರಿಗೆ ಭತ್ಯೆ ಕೊಡಬೇಕು ಅಂತ ಹೇಳಿ ಅವತ್ತಿಗೆ ಮೊದಲು ಹೋರಾಟ ಪ್ರಾರಂಭ ಆಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ. ಇವತ್ತು ಎಲ್ಲೋ ಹಿಂದುಳಿದ ಸಮಾಜದಿಂದ ಒಂದು ಹೆಣ್ಣು ಮಗಳು ವಿದ್ಯಾವಂತೆಯಾಗಿ ಡಾಕ್ಟರ್ ಆಗಿ ಇವತ್ತು ರಾಯಬಾಗ ಅನ್ನೋ ಒಂದು ಊರಿನಲ್ಲಿ ಬಂದು ಅಂಬೇಡ್ಕರ್ ಅವರ ಪಕ್ಕದಲ್ಲಿ ನಿಂತ್ಕೊಂಡು ವೇದಿಕೆ ಮೇಲೆ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀನಲ್ಲ, ಈ ಶಕ್ತಿ ಸಹ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರುವಂತದ್ದು. ನಮ್ಮಂತ ಮಕ್ಕಳೆಲ್ಲ ವಿದ್ಯಾವಂತರಾಗಿ ಈ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಅವ್ರು ಕೊಟ್ಟಿರೋ ಸಂವಿಧಾನ ಮುಖ್ಯ. ಸಂವಿಧಾನದಲ್ಲಿ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಎಸ್ಪೆಷಲಿ ಊರಿನ ಯುವಕರು, ಏನ್ರಪ್ಪ ಯುವಕರೇ, ಯುವಕರು ಮಾತ್ರ ನಾನು ಹೇಳ್ತೀನಿ ನೋಡಿ, ಯುವಕರು ಈ ದೇಶದ ಬೆನ್ನೆಲುಬು. ನೀವು ಮನಸ್ಸು ಮಾಡಿದ್ರೆ ನಿಮ್ ರಾಯಬಾಗನ್ನ ಸ್ವರ್ಗ ಮಾಡಬಹುದು, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ನಾನು ನೋಡ್ಕೋತಾ ಬಂದೆ, ಏನು ಕಳ್ಳಿ ಕಾಡು. ಆದ್ರೆ ನೀವು ನಿಜವಾಗ್ಲು ನಿಮ್ ತಹಶೀಲ್ದಾರ್ ಆಫೀಸ್ ಇರ್ಬೋದು, ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ನಿಮ್ಮ ಅಂಗನವಾಡಿ ಇರ್ಬೋದು, ನಿಮ್ ಗೌರ್ಮೆಂಟ್ ಶಾಲೆಗಳಿರ್ಬೋದು, ನೀವು ಪ್ರತಿದಿನ ಹೋಗ್ಬೇಕು, ನೋಡ್ಬೇಕು ಎಲ್ಲಿ ಏನ್ ತಪ್ತಾ ಇದೆ. ಆ ಆಫೀಸರ್ಗಳ ಮನೆ ಬಾಗಿಲಿಗೆ ಹೋಗ್ಬೇಕು, ಆಫೀಸಿಗೆ ಹೋಗ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು, ನಿಮ್ SP ಹತ್ರ ಹೋಗ್ಬೇಕು, ನಿಮ್ DC ಹತ್ರ ಹೋಗ್ಬೇಕು, ನಿಮ್ CO ಹತ್ರ ಹೋಗ್ಬೇಕು, ನಿಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮಗ್ ಸರಿಯಾಗಿ ಸ್ಪಂದಿಸಲಿಲ್ಲ ಅಂದ್ರೆ ಅವ್ರ ಮೇಲಧಿಕಾರಿ ಹತ್ರ ಹೋಗ್ಬೇಕು. ಎಷ್ಟು ಜನ ಹೋಗ್ತೀರಾ ನೀವು? ಕೈ ಎತ್ತಿ. ತಮ್ಮ ಒಬ್ಬ, ಎಲ್ರು ಕೈ ಎತ್ತಬೇಕು. ಎಲ್ರು ಕೈ ಎತ್ತದಾಗ ಮಾತ್ರ ಭಾರತ ಶಿಲ್ಪಿ ಅಂಬೇಡ್ಕರ್ ಅವ್ರಿಗೆ ಹೇಳ್ರು, ಜೋರಾಗಿ ಹೇಳಿ, ಅವರಿಗೆ ಗೌರವ ನಿಜವಾಗ್ಲೂ ನೀವು ಸಲ್ಲಿಸೋದು ಅವತ್ತಿಗೆ. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಓದ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದಲ್ಲ, ಅಧಿಕಾರಿ ಆಗ್ಬಿಟ್ಟು ತನ್ನ ಮನೆ ಉದ್ಧಾರ ಮಾಡ್ಕೊಳ್ಳೋದಲ್ಲ. ಶಿಕ್ಷಣ ಅಂದ್ರೆ ದೇಶ ಸೇವೆ, ಜನರ ಸೇವೆ. ಹೋಗ್ರಿ, ನಿಮ್ ಊರಿಗೆ ರಸ್ತೆ ಆಗ್ಲಿಲ್ಲ, ಬಸ್ ಬರ್ಲಿಲ್ಲ, ಚರಂಡಿ ಆಗ್ಲಿಲ್ಲ, ಲೈಟ್ ಬರ್ಲಿಲ್ಲ,
ನಿಮ್ ಶಾಲೆಯಲ್ಲಿ ಟೀಚರ್ ಇಲ್ಲ, ನಿಮ್ ಗೌರ್ಮೆಂಟ್ ಶಾಲೆ ಬಿದ್ದೋಗ್ತಿದೆ, ವಾಶ್ರೂಮ್ ಇಲ್ಲ, ಟಾಯ್ಲೆಟ್ ಇಲ್ಲ ಮಕ್ಕಳಿಗೆ. ನೀವು ಇಮ್ಮಿಡಿಯೇಟ್ಲಿ ಆ ಕನ್ಸರ್ನ್ ಅಧಿಕಾರಿಗಳ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಊರಿನ ಸರಿಯಾಗಿ ಎಲ್ಲವನ್ನ ಮಾಡಿಸ್ಲಿಲ್ಲ ಅಂದ್ರೆ ನೀವು ಅಂಬೇಡ್ಕರ್ಗೆ ಗೌರವ ಕೊಟ್ಟಂಗ ಅಲ್ಲ. ಮಾಡ್ಲೇಬೇಕ್ರಿ. ಪ್ರಮಾಣ ಮಾಡ್ರಿ, ನೀವೆಲ್ಲರೂ ಅಂಬೇಡ್ಕರ್ ಮೇಲೆ ಪ್ರಮಾಣ ಮಾಡ್ರಿ. ಕೈ ಚಾಚಿ ಮುಂದೆ. ಕೈ ಚಾಚಿದ್ದೀರಾ? ಇನ್ನು ಮುಂದೆ ಯಾವುದೇ ಸಮಸ್ಯೆ ಆದ್ರೆ ಆ ಒಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀವಿ. ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತೀವಿ. ನಮ್ಮೂರಿನಲ್ಲಿ ಯಾವುದೇ ಕೆಲಸ ಆಗ್ಲಿ ನಾವೆಲ್ಲರೂ ಒಟ್ಟಿಗೆ ಸಂಘಟಿತರಾಗಿ ನಾವು ಅದನ್ನೆಲ್ಲ ನಮ್ಮೂರಿನ ಒಳಿತಿಗೆ ಕೆಲಸ ಮಾಡಿಸ್ಕೋತೀವಿ. ಯಾವುದೇ ಮಗಳಿಗೆ ದೌರ್ಜನ್ಯ ಆಗ್ಲಿ ನೀವೆಲ್ಲರೂ ಒಟ್ಟಿಗೆ ಆ ಮಗುವಿನ ಪರ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಹಾಗೆ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವವನ್ನ ಸಲ್ಲಿಸ್ತೇವೆ. ಪ್ರತಿದಿನ ಅವರು ಹೇಳಿರೋ ಹಾದಿಯಲ್ಲಿ ನಾವು ನಡೀತೀವಿ. ನಮ್ಮಿಂದ ಪ್ರಾರಂಭ ಆಗಲಿ ಹೋರಾಟ. ಮೇಲೆ ಕೀಳು, ಬಡವ ಬಲ್ಲಿದ ಅನ್ನೋದನ್ನ ಕಡಿಮೆ ಮಾಡೋದಿಕ್ಕೆ ಸತತವಾಗಿ ನಮ್ಮ ಮನಸ್ಫೂರ್ತಿಯಾಗಿ ಹೋರಾಟ ಮಾಡ್ತೀವಿ. ನಮ್ಮ ರಾಯಬಾಗ ಕ್ಷೇತ್ರವನ್ನ ಸ್ವರ್ಗವನ್ನಾಗಿ ಮಾಡಲು ನಾವೆಲ್ಲರೂ ಹಗಲಿರುಳು ಶ್ರಮಿಸ್ತೀವಿ. ನಮ್ಮೂರಿನ ಹೆಣ್ಣು ಮಗಳಿಗೆ ಶಿಕ್ಷಣವನ್ನ ಕೊಡ್ತೇವೆ, ಭದ್ರತೆಯನ್ನ ಕೊಡ್ತೇವೆ, ರಕ್ಷಣೆಯನ್ನ ಕೊಡ್ತೇವೆ. ಶೋಷಣೆ ಆದಲ್ಲಿ ನಾವೆಲ್ಲ ಒಂದಾಗಿ ಹೋರಾಟ ಮಾಡ್ತೇವೆ. ಜೈ BR ಅಂಬೇಡ್ಕರ್. ಭಾರತ ಶಿಲ್ಪಿ ಅಂಬೇಡ್ಕರ್ಗೆ ಯಾಕೆ ಮಾತು ಹೇಳ್ತೀನಿ ಗೊತ್ತಾ? ಇವತ್ತಿಗೂ ಬಾಲ್ಯ ವಿವಾಹ ಎಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ 18 ವರ್ಷ ತುಂಬೇ ಇರಲ್ಲ, ಮಗಳ ಮದುವೆ ಮಾಡ್ಬಿಡ್ತಾರೆ. ಓದಿಸಿ, ನೀವು ಓದಿಸಿದ್ರೆ ಮಾತ್ರ ಬದಲಾವಣೆ ಸಾಧ್ಯ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಅಂಬೇಡ್ಕರ್ ಬಗ್ಗೆ ಎಷ್ಟೊಂದು ತಿಳ್ಕೊಂಡು ನಮ್ಮ ಈ ಕೂಸು ಮಾತಾಡ್ತಾ ಇದೆ. ನೀನು ಮಿನಿ ಜೂನಿಯರ್ ಅಂಬೇಡ್ಕರ್ ಆಗ್ತೀಯಾ? ಬಾಲಿಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ಅವರಿಗೆ.
ಲಾಯನ್ ಮಾಡ್ರಿ ಟೀಚರೇ ನಡ್ರಿ ಮುಂದ್ರಿ ನೀವೆಲ್ಲರೂ ಬಂದಿ ಸರ್ ಗಂಡ್ಮಕ್ಳೆಲ್ಲರೂ ಮೇಡಮ್ ಅಂತ ನಮ್ಗೆ ಇಲ್ಲೆಲ್ಲಿ ಗಾಡಿ ಗುಡಿ ಮುಂದೆ बजरंग बली की डॉक्टर नागलक्ष्मी ಅಧ್ಯಕ್ಷರ